ನನ್ನ ಜೀವನದ ಮೊದಲ ಹೆಜ್ಜೆಯಲ್ಲಿ ಅವರು ನನ್ನ ಜೊತೆಯಲ್ಲಿ ಬಂದಿದ್ರು. ಹೈಲಿ ಡಿಸಿಪ್ಲಿನ್ಡ್ ಕಲಾವಿದ ಅಂದರೆ ನಮ್ಮ ಜನ ಕೆಲಸ. ತುಂಬ ಶ್ರಮಜೀವಿ, ಎಲ್ಲರನ್ನು ಪ್ರೀತಿಸುವಂಥ ವ್ಯಕ್ತಿ. ಸಾವಾಗಿರೋದೇ ಆರ್ಥಿಕವಾದ ಮುಗ್ಗಟ್ಟಿನಿಂದ ಆಗಿದೆ. ಬ್ಯಾಂಕ್ ನೌಕರನಾಗಿ ಕೆಲಸ ಮಾಡ್ತಾ ಇದ್ದು ಕೂಡ 100ಕ್ಕೆ 80% ಕನ್ನಡ ಚಿತ್ರರಂಗಕ್ಕೆ ತೋರಿಸ್ಕೊಂಡಂಥವ್ರು. ಲಾಸ್ಟ್ ಅವ್ರ ಜೊತೆ 2020 ಪಿಕ್ಚರಲ್ಲಿ ಮಾಡಿದ್ದು ಅವಾಗಲೇ ತುಂಬ ಡಲ್ ಆಗಿದ್ದು. ಅವ್ರು ಹೇಳಬೇಕು ಅಂದರೆ ಭೋಜನ ಪ್ರಿಯರು. ಎಲ್ಲ ಡೈರೆಕ್ಟರ್ಗೂ ಎಲ್ಲ ಪ್ರೊಡ್ಯೂಸರ್ಸ್ಗೂ ಬೇಕಾದಂಥ ವ್ಯಕ್ತಿ. ಸರಳ ಜೀವಿ. ನಮಗೆಲ್ಲ ಅವಾಗ ನಾವೆಲ್ಲ ಹೊಸ ಡೈರೆಕ್ಟರ್ ಅವಾಗೆಲ್ಲ ನಮ್ಮ ಜೊತೆ ಇಟ್ಕೊಂಡು ಡೇಟ್ ಪ್ರಾಬ್ಲಮ್ ಆಗಿದೆ, ತುಂಬ ಸಪೋರ್ಟ್ ಮಾಡಿದ್ರು ನಮಗೆ. ಬಹಳ ಇನ್ನು ಪರಿಪೂರ್ಣ ವ್ಯಕ್ತಿ ಅಂತಲೇ ಹೇಳ್ಬೇಕು. ಅಲ್ಲ, ನಮ್ಮ ಇಂಡಸ್ಟ್ರಿಯಲ್ಲಿ ಸುಮಾರು ಕಲಾವಿದರನ್ನ ನಾವು ಪರಿಚಯಿತರು ಎಲ್ಲರೂ ನೋಡಿದ್ದೀವಿ. ಆದರೆ ಸರ್ ಜನಾರ್ದನ್ ಅಂತ ಒಬ್ಬ ಕಲಾವಿದರು ಮತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ ಹುಟ್ಟೋದು. ಯಾಕೆಂದರೆ ಇಡೀ ಇಂಡಸ್ಟ್ರಿಯಲ್ಲಿ ತುಂಬ ಡಿಸಿಪ್ಲಿನ್ ಅಂದರೆ ಹೈಲಿ ಡಿಸಿಪ್ಲಿನ್ಡ್ ಕಲಾವಿದ ಅಂದರೆ ನಮ್ಮ ಜನಾರ್ದನ್ ಸರ್. ಅವರು ಇಲ್ಲಿವರೆಗೂ ಅವರ ಕೆಲಸ ಆಯಿತು, ಏನಾದರೂ ಜಾಲಿಯಾಗಿ ಮಾತಾಡೋರು, ಏನು ಹೇಳ್ಕೊತಾ ಇರಲಿಲ್ಲ. ಖುಷಿ ಸಂತೋಷ ಬೇರೆಯವ್ರ ಬಗ್ಗೆ ಮಾತಾಡೋದಾಗಲಿ, ಇನ್ನೊಬ್ಬರು ಇದು ಮಾಡೋದಾಗಲಿ ಯಾವುದೂ ಇಲ್ದಿರೋಂಥ ಒಬ್ಬ ಎಲ್ಲರೂ ಪ್ರೀತಿಸೋಂಥ ಒಬ್ಬ ನಮ್ಮ ಜನಾರ್ದನ್ ಅವರು. ಅವ್ರನ್ನ ಇವತ್ತು ಕಳ್ಕೊಂಡಿದ್ವಿ. ನಾನು ಲೆಕ್ಕನೇ ಇಲ್ಲ ಸಿನಿಮಾ. ಅವ್ರು 500 ಸಿನಿಮಾ ಮಾಡಿದರೆ ಅದ್ರಲ್ಲಿ 100 ಸಿನಿಮಾ ನಾನು ಮಾಡಿದ್ದೀನಿ ಜೊತೆಲಿ. ಇವತ್ತಿಗೂ ಆ ಹುಷದ್ದು ಅವ್ರದ್ದು ಜನಾರ್ದನ್ದ ಒಂದು ವಾಕಿಂಗ್ ಇದೆಯಲ್ಲ ಅಂತೇಳಿ ಬೈಕೊಂಡು ಬರೋದು, ಅದು ಇನ್ನೂ ಕಿವಿಲಿ ಹಂಗಿದೆ ಅಂತಂದ್ರೆ ಅದು ತರಲೇ ನನ್ನ ಮಗ. ಎಂಥ ಸರ್ ಅದ್ಭುತವಾದ ಕಲಾವಿದರಲ್ಲಿ ಒಬ್ಬರು ಆಗ್ತಾರೆ. ಸೊ ಮುಂದಕ್ಕೂ ಕೂಡ ನಮ್ಮ ಅಕಾಡೆಮಿಯಿಂದ ಕೂಡ ನಮ್ಮ ಜನಾರ್ದನ್ನ ರೆಕಗ್ನೈಸ್ ಮಾಡಿ ಅವ್ರಿಗಂತ ಒಂದು ಕಾರ್ಯಕ್ರಮ ಮಾಡೇ ಮಾಡ್ತೀವಿ ಸರ್. ಮಾಡಬೇಕು, ಇಂಥವ್ರನ್ನ ಫಸ್ಟು ಮಾಡಬೇಕು. ಎಲ್ಲ ಕಲಾವಿದರು ಸೇರಿ ಉಪೇಂದ್ರ ಸರ್ ಕೂಡ ಭಾಳ ಸಹಾಯ ಮಾಡಿದ್ದಾರೆ ಕೂಡ. ಎಲ್ಲ ಮೊನ್ನೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಜನಾರ್ದನ್ಗೆ ನಾನೇ ಜೂರಿಯಾಗಿದ್ದೆ. ಇಲ್ಲ ಜನಾರ್ದನ್ ಅವ್ರು ಕೊಡಲೇಬೇಕು, ಯಾಕೆಂದರೆ ಅವ್ರ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ. ಅವ್ರು ಈಗಲ್ಲ ಒಂದು 25 ವರ್ಷದ ಮುಂಚೆನೇ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು, ಓಪನ್ ಹಾರ್ಟ್ ಸರ್ಜರಿ ಆಗಿತ್ತು. ಅದಾದಮೇಲೆ ಮತ್ತೆ ಒಂದೆರಡು ಸಲ ಆಗಿತ್ತು. ಅವರ ಋಣ ಈ ಭೂಮಿಗೆ ಇಷ್ಟೇ. ಅದರಿಂದ ದೇವರಲ್ಲಿ ಕೇಳ್ಕೊಂತ ಅವ್ರ ಆತ್ಮಕ್ಕೆ ಶಾಂತಿ. ಹೌದೌದು, ಅದೇನೇ ನಾನು ಟ್ವೀಟು ಅದೇ ಮಾಡಿದ್ದೆ. ನನ್ನ ಜೀವನದ ಮೊದಲ ಹೆಜ್ಜೆಯಲ್ಲಿ ಅವರು ನನ್ನ ಜೊತೆಯಲ್ಲಿ ಬಂದಿದ್ರು. ತುಂಬಾ ಅಪರೂಪವಾದಂಥ ನಟ. ಇವ್ರು ಹೇಳ್ದಂಗೆ ನಾನ್ ಕಾಂಟ್ರವರ್ಷಿಯಲ್, ಯಾವುದೇ ಪ್ರಾಬ್ಲಮ್ ಇಲ್ಲ, ಯಾರ ಬಗ್ಗೆ ಮಾತಾಡ್ತಿಲ್ಲ, ಯಾರ ಬಗ್ಗೆನೂ ಮಾತಾಡ್ತಾನೆ ಆಯ್ತು. ಅವ್ರು ಬಂದು ಡೈರೆಕ್ಟರ್ಗಳಿಗೆ ಒಂಥರ ಅವ್ರು ಇದ್ಬಿಟ್ರೆ ಇಡೀ ಶೂಟಿಂಗ್ ಅಟ್ಮಾಸ್ಫಿಯರ್ ಒಂದು ಅದ್ಭುತವಾಗಿರೋದು. ಮತ್ತೆ ಹುಟ್ಟಿ ಬರ್ತಾರೆ ಅವರು ನನ್ನ ಪ್ರಕಾರ ಖಂಡಿತ. ಅವರ ಮನೆಯವರಿಗೆ ಎಲ್ಲರಿಗೂ ಒಂದು ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ಅವ್ರ ಮನೆಯವರಿಗೆ ನೋವನ್ನು ತಡ್ಕೊಳ್ಳುವಂಥ ಶಕ್ತಿ ಕೊಡಲಿ. ಇವತ್ತು ನಮ್ಮ ಆತ್ಮೀಯ ಗೆಳೆಯರಾದಂಥ ಬ್ಯಾಂಕ್ ಜನಾರ್ದನ್ ಅವರನ್ನು ನಾವು ಕಳ್ಕೊಂಡಿದ್ದೀವಿ. ನನಗೆ ಒಬ್ಬ ಗೆಳೆಯ ಹೋಗಿರುವಂಥ ದುಃಖ ನಂಬಕ್ಕೆ ಆಗ್ತಾಯಿಲ್ಲ ನನಗೆ. 80ಕ್ಕೂ ಹೆಚ್ಚು ಸಿನಿಮಾಗಳ ಒಟ್ಟಿಗೆ ಕೆಲಸ ಮಾಡಿದ್ದೀವಿ, ಧಾರಾವಾಹಿಗಳ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಯಾವಾಗಲೂ ಬದುಕನ್ನು ಪ್ರೀತಿಸ್ತಕ್ಕಂಥ ವ್ಯಕ್ತಿ ಇಲ್ಲ ಅನ್ನೋದನ್ನು ನಂಬಕ್ಕೆ ಆಗ್ತಾ ಇಲ್ಲ. ಅವನು ತುಂಬ ಶ್ರಮಜೀವಿ, ಎಲ್ಲರನ್ನು ಪ್ರೀತಿಸುವಂಥ ವ್ಯಕ್ತಿ. ಒಬ್ಬ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂಥ ಒಬ್ಬ ಗೆಳೆಯ ಇವತ್ತು ನಮ್ಮನ್ನು ಬಿಟ್ಟು ಹೋಗಿರೋದು ನಿಜವಾಗ್ಲೂ ಗೊತ್ತಾಗ್ತಾ ಇದೆ. ದೇವರು ಅವನ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಚಿತ್ರರಂಗದ ರಂಗಭೂಮಿಯ ಕಿರುತೆರೆಯ ಒಬ್ಬ ಹಿರಿಯ ನಟರು ದೈವಾಧೀನರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ, ಮತ್ತು ಆ ಒಂದು ದುಃಖವನ್ನು ಭರಿಸುವ ಶಕ್ತಿ ಅವರ ಕುಟುಂಬ ವರ್ಗದವ್ರು ಸಿಗಲಿ ಅಂತ ಹಾರೈಸ್ತಾ, ಅವರ ಅಂತ್ಯಕ್ರಿಯೆಯನ್ನು ಬೆಳಿಗ್ಗೆ ಅವ್ರ ಮಗ ಅವರು ಫೋನ್ ಮಾಡಿದರು. ಸೊ ವಿಷಯ ತಿಳಿಸಿದಾಗ ಈ ಥರ ಒಬ್ಬ ಕಲಾವಿದರನ್ನ, ರಂಗಭೂಮಿ ಕಲಾವಿದರಾಗಲಿ ಹಿರಿಯ ಕಲಾವಿದರಾಗಲಿ, ಅವರನ್ನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಇಡುವಂಥ ಪದ್ಧತಿ ಇದೆ. ಸೊ ಅದನ್ನು ಇಡಬೇಕು ಅಂತ ಅವರ ಮನೆಯವರ ಹತ್ರ ಕೇಳಿದಾಗ ಪಾಪ ಅವರು ಇಲ್ಲ ಆಗಲ್ಲ, ನಮಗೆ ಅಷ್ಟೊಂದು ಫೆಸಿಲಿಟೀಸ್ ಇಲ್ಲ ಹೋಗೋದಕ್ಕೆ ಅಂತ ಹೇಳಿದಾಗ ನನಗೂ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಏನೋ ಅವರ ಪದ್ಧತಿ ಇರ್ಬೋದು, ಸುಮ್ಮನೆ ಅದೇ. ಆಮೇಲೆ ಸರ್ಕಾರದ ಜೊತೆ ಮಾತಾಡಿ ನೇರವಾಗಿ ಶಿವರಾಜ್ ತಂಗಡಿಯವರಿಗೇ ಮಾತಾಡಿದಾಗ ಅವರು ಅವರ PS ನಂಬರ್ ಕೊಟ್ಟರು.
PS ನಂಬರ್ ಅವ್ರ ಹತ್ರ ಮಾತಾಡಿದಾಗ ಅವರು ಆಯ್ತು ನಾವು ಪರ್ಮಿಷನ್ ಕೊಡ್ತೀವಿ, ನೀವು ಅಲ್ಲಿ ಅಂತಿಮ ದರ್ಶನಕ್ಕೆ ಇಡ್ಬೋದು ಅಂತ ಹೇಳಿದ್ರು. ಬಟ್ ಆಮೇಲೆ ಬೇರೆ ಯಾರೋ ಅಲ್ಲಿಂದ ಮತ್ತೆ ಫೋನ್ ಮಾಡಿದ್ರು. ಫೋನ್ ಮಾಡಿ ಈ ಥರ ಅದಕ್ಕೆ ಆಗುವಂಥ ಶುಲ್ಕವನ್ನು ಕಟ್ಟಬೇಕಾಗತ್ತೆ ವ್ಯವಸ್ಥೆಗಳಿಗೆ ಅಂತ ಹೇಳಿದ್ರು. ಬಟ್ ನಾನು ಹೇಳಿಲ್ಲ ಸರ್, ಅವ್ರು ಬಡ ಕಲಾವಿದರು, ಅಷ್ಟೊಂದು ಶುಲ್ಕ ಕಟ್ಟೋ ಸ್ಥಿತಿಲಿ ಇಲ್ಲ ಅಂದ. ಇಲ್ಲ ಸರ್, ನೀವು ಆಫೀಸರ್ ಹತ್ರ ಮತ್ತೆ ಮಾತಾಡಿ ಅಂದರು. ಮತ್ತೆ ಡೈರೆಕ್ಟರ್ ಹತ್ರ ಮಾತಾಡಿ ಈ ಥರ ಇದೆ ಮೇಡಮ್, ಅವ್ರು ಭಾಳ ಆರ್ಥಿಕವಾಗಿ ತೊಂದರೆಯಲ್ಲಿದ್ದಾರೆ. ಅವರ ಒಂದು ಸಾವಾಗಿರೋದೇ ಆರ್ಥಿಕವಾದ ಮುಗ್ಗಟ್ಟಿಂದ ಆಗಿದೆ. ಮತ್ತೆ ಅವ್ರು ದುಡ್ಡು ಕಟ್ಟಬೇಕಂದ್ರೆ ಆಗಲ್ಲ ಅಂತ ಮನವಿ ಮಾಡ್ಕೊಂಡಾಗ ಅವರು ಬಹಳ ಇದರಿಂದ ಆಯ್ತು ನಾನು ಫ್ರೀಯಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೊಂದು ಮಾತನ್ನು ಹೇಳಿದೆ, ಅಲ್ಲ ಮೇಡಮ್, ದೊಡ್ಡ ದೊಡ್ಡ ನಟರು ಅವರ ದೇವಾಧೀನರಾದಾಗ ಅವ್ರಿಗೆಲ್ಲ ಫ್ರೀ ಮಾಡ್ಕೊಡ್ತೀರಾ, ಒಬ್ಬ ಬಡ ಕಲಾವಿದ ಆದಾಗ ಯಾಕೆ ಮಾಡಲ್ಲ ಅಂತ ಕೇಳಿದಾಗ ಅವರು ಇಲ್ಲ ಆ ಥರ ಏನು ಅನ್ಕೋಬೇಡಿ ಸರ್, ನಾನು ನಿಜವಾಗ್ಲೂ ಮಾಡ್ಕೊಡ್ತೀವಿ ಅಂತ ಅವರು ಎಲ್ಲ ವ್ಯವಸ್ಥೆಗಳನ್ನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದ್ದಾರೆ. ಬ್ಯಾಂಕ್ ಜನಾರ್ದನ್ ಕರ್ನಾಟಕ ಕಂಡಂಥ ಒಬ್ಬ ಅದ್ಭುತ ಹಾಸ್ಯ ಕಲಾವಿದ. ಬಹುಶಃ ಇವರೆಲ್ಲ ಇಡೀ ನಾಡನ್ನು ನಕ್ಕು ನಲಿಸಿದಂಥವರು ಇಂಥ ಕಲಾವಿದ. ಅವರ ಜೀವನ ಪೂರ್ತಿ ಒಬ್ಬ ಬ್ಯಾಂಕ್ ನೌಕರನಾಗಿ ಕೆಲಸ ಮಾಡ್ತಾಯಿದ್ರು ಕೂಡ 100ಕ್ಕೆ 80% ಕನ್ನಡ ಚಿತ್ರರಂಗಕ್ಕೆ ತೊಡಗಿಸ್ಕೊಂಡಂಥವರು ಬ್ಯಾಂಕ್ ಜನಾರ್ದನ್. ನಾನು ಕಂಡಾಗೆ ಯಾವುದೇ ಒಬ್ಬ ನಿರ್ಮಾಪಕನಿಗೆ ಯಾವುದೇ ಸಂದರ್ಭದಲ್ಲೂ ಕೂಡ ತೊಂದರೆ ಕೊಟ್ಟಂಥ ಮನುಷ್ಯ ಅಲ್ಲ. ಯಾಕೆಂತ ಹೇಳಿದ್ರೆ ಅವರಿದ್ದಂಥ ಒತ್ತಡಗಳ ನಡುವೆ ಕೂಡ ಯಾವ ನಿರ್ಮಾಪಕನಿಗೂ ಕೂಡ ತೊಂದರೆ ಕೊಡಲಿಲ್ಲ ಅಂತ ಒಬ್ಬ ಬ್ಯಾಂಕ್ ಜನಾರ್ದನ್ ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ. ನನ್ನ ಕೆಲವಾರು ಚಿತ್ರಗಳಲ್ಲಿ ಅವರು ನಟನೆ ಮಾಡಿದಂಥ ಸಂದರ್ಭದಲ್ಲಿ ಹತ್ತಿರದಿಂದ ನಾನು ಅವರನ್ನು ನೋಡಿದ್ದೆ. ಸ್ನೇಹಜೀವಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ವೃತ್ತಿಗೆ ಬಹಳ ಗೌರವವನ್ನು ಕೊಟ್ಟಂಥ ವ್ಯಕ್ತಿ ಬ್ಯಾಂಕ್ ಜನಾರ್ದನ್. ಇವತ್ತು ಅವರು ನಮ್ಮಿಂದ ಅಗಲಿದ್ದಾರೆ. ಚಿತ್ರರಂಗಕ್ಕೆ ದೊಡ್ಡ ನಷ್ಟ ಆಗಿದೆ. ಆ ಒಂದು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಪರಮಾತ್ಮ ಅವರ ಕುಟುಂಬದವರಿಗೆ ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರಿಗೆ ನಾನು ಹುಟ್ಟುವ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನ ತಂದೆ ಪಾತ್ರ ಮಾಡಿದ್ರು. ಇವತ್ತು ತೀರ್ಕೊಂಡಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಲಾಸ್ಟ್ ಅವ್ರ ಜೊತೆ 2020 ಪಿಕ್ಚರಲ್ಲಿ ಮಾಡಿದ್ದು, ಆವಾಗಲೇ ತುಂಬ ಡೆಲ್ ಆಗಿದ್ದು. ಪಾಪ 2 ಸಲ ಬೈಪಾಸ್ ಆಪ್ರೇಷನ್ ಆಗಿದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಈಗ ಹಿರಿಯ ಕಲಾವಿದರು ಒಡನಾಟ ಜರ್ನಿ ಸಾಗ್ಬಂದಿತ್ತು. ನಾವೆಲ್ಲ ಕಲಾವಿದರು ಒಂದಾಗಿ ಬರ್ತಾ ಇದ್ವಿ. ಅವ್ರು ಹೇಳಬೇಕು ಅಂದರೆ ಭೋಜನ ಪ್ರಿಯರು. ಊಟ ಅಂದರೆ ಮೊದಲೇ ಅಲ್ಲಿ ಊಟ ಮಾಡೋಣ, ಅಲ್ಲಿ ದೋಸೆ ತಿನ್ನೋಣ, ಅಲ್ಲಿ ಹೀಗೆ ಬರೀ ಊಟದ ವಿಷಯನೇ. ಮುಂದೆ ಯಾವ್ದಾದ್ರು ಊರಿಗೆ ಹೋಗ್ತೀವಿ ಅಂತ ಅಂದರೆ ಆ ಊರಲ್ಲಿ ನಿಲ್ಲಿಸ್ಬಿಡು, ಅಲ್ಲಿ ಬೆಣ್ಣೆ ದೋಸೆ ತಿನ್ಕೊಂಡು ಹೋಗೋಣ. ಹೀಗೆ ಪ್ರತಿಯೊಂದು ಹೇಳ್ತಾ ಇರೋರು, ಅದನ್ನು ಕೇಳ್ತಾ ಇರೋರು. ಬನ್ನಿ ಎಲ್ಲ ಸೇರ್ಕೊಳ್ಳೋಣ, ಎಲ್ಲ ನಾಟಕಕ್ಕೆ ಹೋಗ್ತಾ ಇದ್ದು, ನಾಟಕ ಮಾಡ್ತಾ ಇದ್ದು. ಅವರು ನಮ್ಮನ್ನು ಕರ್ತಿದ್ರು, ನಾವು ಅವ್ರನ್ನ ಕರ್ತಿದ್ರು. ಮುಖ್ಯ ವಿಷಯವನ್ನು ಕರ್ಕೊಂಡು ಹೋಗೋರು, ಅವರು ಕರ್ಕೊಂಡು ಹೋಗೋರು. ಹೀಗೆ ನಾವೆಲ್ಲರೂ ಒಂದು ಲವಲವಿಕೆಯಿಂದ ಆನಂದವಾಗಿ ಇಡೀ ಉತ್ತರ ಕರ್ನಾಟಕ ಎಲ್ಲ ಕಡೆನೂ ಸುಟ್ಕೊಬಂದ್ರು. ಅದು ಮರೆಯೋಕ್ಕಾಗದೇ ಇರ್ತಕ್ಕಂಥ ಒಂದು ದಿನ. ಆ ದಿನ ನೆನೆಸ್ಕೊಂಡಾಗ ಇವತ್ತು ನೋವಾಗುತ್ತೆ. ಅಯ್ಯೋ, ಬ್ಯಾಂಕು ನಮ್ಮ ಜೊತೆ ಇಲ್ವಲ್ಲ, ಯಾಕೆ ಹಿಂಗಾಯಿತು ಏನು ಅಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಿನ ಹುಟ್ಟು ಒಂದಿನ ಸಾವು, ಅದು ಬೇರೆ ವಿಷಯ. ಆದ್ರೂ ಕೂಡ ಹಿಂಗಾಗಬಾರ್ದಾಗಿತ್ತು. ನಿಜಕ್ಕೂ ಅವ್ರ ಕುಟುಂಬದವ್ರಿಗೆ ಮನಃಶಾಂತಿ ಸಿಗಲಿ. ದೇವರೇ ಧೈರ್ಯ ಕೊಡಬೇಕು ಎಲ್ಲರಿಗೂ. ಪ್ರತಿಯೊಬ್ಬರಿಗೂ ದೇವರು ಧೈರ್ಯ ಕೊಡಬೇಕು. ಆ ಧೈರ್ಯ ಕೊಟ್ಟಾಗ ಬಾಳಕ್ಕೆ ಸಾಧ್ಯತೆ, ಬದುಕೋಕ್ಕೆ ಸಾಧ್ಯತೆ. ದೇವರು ಒಳ್ಳೇದು ಮಾಡಲಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ತಿಳಿದಾಗೆ ಇವತ್ತು ಹೋಗಿರೋದು ಎಲ್ಲರೂ ಮನಸ್ಸಿಗೆ ಒಂಥರ ಸಂಕಟ ಆಗ್ತಾ ಇದೆ. ಸುಮಾರು ಚಿತ್ರಗಳಲ್ಲಿ ನಾವು ಅವರೆಲ್ಲ ವರ್ಕ್ ಮಾಡಿದ್ವಿ.
ಎಲ್ಲ ಡೈರೆಕ್ಟ್ರಿಗೂ ಎಲ್ಲ ಪ್ರೊಡ್ಯೂಸರ್ಸ್ಗೂ ಬೇಕಾದಂಥ ವ್ಯಕ್ತಿ, ಸ್ನೇಹಜೀವಿ. ಒಳ್ಳೊಳ್ಳೆ ಸಿನಿಮಾ ಮಾಡಿದ್ವಿ. ಯಾವುದೇ ಶೂಟಿಂಗ್ ಹೋದ್ರು, ಯಾವುದೇ ಲೊಕೇಶನಲ್ಲೂ ಎಲ್ಲೇ ಹಾಲ್ಟ್ ಆಗಿದ್ರು ಅರವಿಂದನ ಪಕ್ಕದ ರೂಮ್ನಲ್ಲೇ ಇರ್ತೀನಿ ನಾನು ಅಂತ ಹೇಳೋರು. ಯಾಕೆಂದ್ರೆ ಒಂಥರ ಜಾಲಿಯಾಗಿ ಕಾಮಿಡಿಯಾಗಿರೋರು ಎಲ್ಲೇ ಇದ್ರು. ಅಂಥ ವ್ಯಕ್ತಿ ಇವತ್ತು ಸ್ವಲ್ಪ ದಿವಸದಿಂದ ಅನಾರೋಗ್ಯದಿಂದ ಬಳಲ್ತಾ ಈ ಒಂದು ನಮ್ಮ ಚಿತ್ರರಂಗಕ್ಕೆ ಬೇಕಾದಂಥ ವ್ಯಕ್ತಿ ಇವತ್ತಿಲ್ಲ ಅಂತಂದರೆ ಭಾಳ ಬೇಜಾರಾಗಿದೆ. ಯಾಕೆಂದರೆ ನಮ್ಮ ಇಂಡಸ್ಟ್ರಿಗೆ ತುಂಬಲಾರದ ನಷ್ಟನೇ. ಈಗ ಹಳಬರುಗಳು ಯಾರು ನೋಡೋಕ್ಕೂ ಸಿಗ್ತಾಯಿಲ್ಲ, ಆ ಥರ ಆಗ್ಬಿಟ್ಟಿದೆ. ಅದರಿಂದ ನಾನು ಇಷ್ಟು ಹೇಳ್ಬೋದು, ವಿಧಿ ಮುಂದೆ ಯಾವುದೂ ಇಲ್ಲ. ಅವರು ಹೋದಂಥ ಈ ಒಂದು ಸಮಯದಲ್ಲಿ ಅವರ ಫ್ಯಾಮಿಲಿಗೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊಬೋದು. ದೇವರು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ತೀನಿ. ನಮಸ್ಕಾರ. ವೇಟ್ ಪ್ಲಸ್ ಕರ್ನಾಟಕ.